ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನನ್ನ ಮತ್ತೆ ನನ್ನ ಯಜಮಾನ್ರ ಜಾತಕ. ಇದು ತುಂಬಾನೇ ಅಮೋಘವಾದ ಜಾತಕ. ಮೂವತ್ತಾರಕ್ಕೆ 35 ಗುಣ ಕೂಡಿ ಬರುತ್ತೆ. ಭೂಮಿಕಾ ಗೌತಮ್ ಹೆಸರಿನ ಪ್ರಕಾರವಾಗಿ ಗೌತಮ್ ಅನ್ನೋದು ಪ್ರೀತಿ, ತಾಳ್ಮೆ, ಜ್ಞಾನದ ಸಂಕೇತ. ಇನ್ನು ಭೂಮಿಕಾ ಹೆಸರಿಗೆ ತಕ್ಕ ಹಾಗೆ ಭೂಮಿ ತೂಕದವರು. ನಿಮಗಿರೋ ಆತ್ಮಶಕ್ತಿ ಅಪಾರವಾದದ್ದು. ಅದೇ ಇವತ್ತಿನವರೆಗೂ ನಿಮ್ಮನ್ನ ಕಾಯ್ತಾ ಇರೋದು. ನಿಮ್ಮಿಬ್ಬರಿಗೂ ಯಾವ ತೊಂದರೆನೂ ಇಲ್ಲ. ಹೇಳಿ ಮಾಡಿಸಿರೋ ಜೋಡಿ ಎಲ್ಲ ಒಳ್ಳೆಯದಾಗುತ್ತೆ. ನಿಮಗೆ ಎಲ್ಲ ಒಳ್ಳೆಯದಾಗಲಿ. ಗುರುಗಳೇ ಒಂದ್ಸತಿ ಸರಿಯಾಗಿ ನೋಡಿ ಹೇಳಿ, ಏನು ಸಮಸ್ಯೆ ಇಲ್ಲ ತಾನೆ? ಯಾಕೆ ಸಮಸ್ಯೆಗಳು ಇರಬೇಕಿತ್ತ? ಅಲ್ಲ, ಅದು ಹಾಗಲ್ಲ, ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ಹೆದರಬೇಡಿ. ಮೊದಲು ನಿಮ್ಮ ಮನಸ್ಸಿನಲ್ಲಿರೋ ಭಯನ ತೆಗೆದಾಕಿ. ಅದನ್ನು ಬಿಟ್ಟರೆ ನಿಮ್ಮ ಮಧ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದ್ಭುತವಾದ ಜೋಡಿ ನಿಮ್ಮದು. ಗುರುಗಳೇ ಕರೆಕ್ಟಾಗಿ ಹೇಳಿದ್ರಿ. ನಮ್ಮ ಅಣ್ಣ ಅದಕ್ಕೆ ಸೂಪರ್ ಜೋಡಿ. ದೇ ಮೇಡ್ ಫಾರ್ ಈಚ್ ಅದರ್. ಗುರುಗಳೇ ತಪ್ಪು ತಿಳ್ಕೊಬೇಡಿ. ನೀವೆಷ್ಟೆಲ್ಲ ಹೇಳಿದ್ರು ನಾನು ಮತ್ತೆ ಮತ್ತೆ ಒತ್ತು ಕೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ಸರಿಯಾಗಿ ನೋಡಿ ಹೇಳಿ, ಏನು ಸಮಸ್ಯೆ ಇಲ್ವಾ? ನೀವು ನಮ್ಮ ಸಮಾಧಾನ ಕೇಳ್ತಾರ ತಾನೆ? ಅದಕ್ಕೆ ಹೇಳಿದ್ದು, ಒಂದು ಸಮಸ್ಯೆ ನಮ್ಮ ತಲೆಯಲ್ಲಿ ತುಂಬಿಕೊಂಡ್ಬಿಟ್ರೆ ಅಷ್ಟು ಸುಲಭವಾಗಿ ಅದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನೋಡಿ, ನಿಮಗೆ 100ಕ್ಕೆ 100ರಷ್ಟು ಯಾವ ಸಮಸ್ಯೆನೂ ಇಲ್ಲ. ನೀವು ಈ ಜಾತಕನ ಎಲ್ಲಿ ಬೇಕಾದ್ರೂ ತೋರಿಸಿ, ಇದನ್ನೇ ಹೇಳ್ತಾರೆ. ಗುಣಗಳು ಹೊಂದಿಕೆ ಆದಷ್ಟು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅಂತ ಅರ್ಥ. ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಆದರೆ ಸಂಸಾರ ಅಂದಮೇಲೆ ಇದೆಲ್ಲ ಸಾಮಾನ್ಯ. ನೀವು ಆ ಸಮಯದಲ್ಲಿ ಸ್ವಲ್ಪ ಸಂಯಮದಿಂದ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತ ಬಡ್ಕೊಳ್ಳೋದು ಬಿಟ್ಟು ಆರ್ಯ ಆರ್ಯ ಅಂತ ಬಡ್ಕೊಂತ ಇದೆ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ಮೇಡಮ್. ಈ ಆರ್ಯನ ಆಟಲ್ಲಿ ನಿಮ್ಗೋಸ್ಕರ ಒಂದು ಖಾಲಿ ಸೈಡ್ ಇದ್ದೇ ಇರುತ್ತೆ. ಅಸಿಸ್ಟೆಂಟ್ ಬಾರೋ ಇಲ್ಲಿ. ಇವತ್ತು ನನ್ನ ಪ್ಲಾನ್ಸ್ ಏನೇನು? ಯಾಕೆ ಇಲ್ಲ ಸರ್, ಹೊರಗಡೆ ನಿಮ್ಗೋಸ್ಕರ ಆರ್ಟ್ ಪ್ರೊಡ್ಯೂಸರ್ ಕಾಯ್ತಾ ಇದಾರೆ. ಅದ್ಕೊಳ್ಳಿ ಪ್ರಾಜೆಕ್ಟ್. ಸರಿ ಸರಿ, ಆ ಪ್ರೊಡ್ಯೂಸರ್ನ ಒಳಗೆ ಬರ ಕೇಳು. ಪ್ರೊಡ್ಯೂಸರ್
ಸರ್. ನಮಸ್ಕಾರ ಪ್ರೊಡ್ಯೂಸರ್. ಅದಿರ್ಲಿ, ಈ ಆಡ್ಗಳನ್ನ ನನ್ನ ಹತ್ರ ಏನಕ್ಕೆ ಮಾಡ್ಬೇಕನ್ಸ್ತು ನಿಮ್ಗೆ? ಏನ್ ಹಿಂಗ್ ಕೇಳ್ತಿದ್ದೀರಾ ಸರ್? ಟ್ರೆಂಡಿಂಗ್ ಅಲ್ಲಿರೋ ನಂಬರ್ 1 ಹೀರೋ ಸರ್ ನೀವು. ಅದಕ್ಕೆ ನಿಮ್ಮಿಂದ ಆಡ್ ಮಾಡ್ಸಿದ್ರೆ ನಮ್ ಪ್ರಾಡಕ್ಟ್ ಫುಲ್ ಸೇಲ್ ಆಗುತ್ತೆ. ಓಕೆ ಓಕೆ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ನಿಮ್ಮ ಹತ್ರ ಏನೇನ್ ಪ್ರಾಡಕ್ಟ್ಸ್ ಇದೆ? ನಮ್ಮ ಹತ್ರ ಹೇರ್ ಆಯಿಲ್, ಕೂದ್ಲೇ ಇಲ್ಲ, 6 ಪ್ಯಾಕ್ ಸೋಪು, ಫುಲ್ ಫ್ಯಾಮಿಲಿ ಪ್ಯಾಕ್, ಬಾಡಿ ಸ್ಪ್ರೇ, ಫೇಸ್ ಕ್ರೀಮು, ತುಂಬಾ ಕರಗಿದೆ, OMT ರಾಡ್ ಇದೆಲ್ಲ ಇದೆ. ಎಲ್ಲ ಆಡ್ನು ನೀವೇ ಮಾಡ್ಬೇಕು. ಓಕೆ ಓಕೆ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ನನ್ ಜೊತೆ ಯಾರಾದ್ರೂ ಹೀರೋಯಿನ್ಸ್ ಇರ್ತಾರಾ? ನಿಮ್ ರೇಂಜ್ಗೆ ಮ್ಯಾಚ್ ಆಗೋಂತ ಯಾವ ಹೀರೋಯಿನು ಸಿಗ್ಲಿಲ್ಲ. ಸಿಗಲಿಲ್ವಾ? ಅದ್ಯಾರೋ ರಚ್ಚು ಅಂತ ಇದ್ದಾರಲ್ವಾ, ಅವ್ರನ್ನ ಕೇಳಿಲ್ವಾ? ಅವ್ರನ್ನ ಕೇಳಿದೆ ಸರ್, ಅವ್ರು ನಿಮ್ಮನ್ನ ಅಂತ ಹೋಗಿದ್ರು. ನನ್ಗೆ ಡೈರೆಕ್ಟ್ ಆಗಿ ಹೋಗಿಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಐ ಲವ್ ಯು ರಚ್ಚು ಮೇಡಮ್. ಓಕೆ ಓಕೆ, ಫಸ್ಟ್ ಪ್ರಾಡಕ್ಟ್ ಪ್ಲೀಸ್. ಫಸ್ಟ್ ಆಡ್ ಹೇರ್ ಆಯಿಲ್. ಓಕೆ ಮಾ, ರೆಡಿ. ಓಕೆ ಓಕೆ ರೆಡಿ. ಓಕೆ, ಕ್ಯಾಮ್ರಾ ರೋಲಿಂಗ್ ಅಂಡ್ ಆಕ್ಷನ್. ನೋಡಿದ್ರಾ, ಮೊದ್ಲು ಹೀಗೆ ಕೂದ್ಲಿಂದೆ ತುಂಬಾ ನೋವು ಅನ್ಭವಿಸ್ತಾ ಇದೆ. ಮ್ಯಾಟ್ರಿಮೋನಿ ಆಪ್ ಅಲ್ಲಿ ನನ್ನ ಫೋಟೋ ಹಾಕಿದ್ರೆ ಮನುಷ್ಯನ್ ಫೋಟೋ ಹಾಕದ್ಬಿಟ್ಟು ಎಣ್ಣೆ ಕರಿಯೋ ಬಾಣ್ಲಿ ಫೋಟೋ ಹಾಕಿದ್ದಾರೆ ಅಂತೆಲ್ಲ ಹಾಡ್ಕೋತಾ ಇದ್ರು. ಆಗ ನಾನು ಏರ್ ಆಯಿಲ್ ಉಪಯೋಗಿಸ್ದೆ. ಬೆಳಗಾಗೋಷ್ಟೊತ್ತಿಗೆ ಬೆಳೆದು 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 ಪಕ್ಕದ ಮನೆ ಗಂಟ ಹೋಗ್ಬಿಟ್ಟಿತ್ತು ನನ್ನ ಹೇರ್ ಆಯಿಲ್. ನಾನು ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ನೀವು? ಕಂಗಳಲ್ಲಿ ಆನಂದ, ಮನಸ್ಸಿನಲ್ಲಿ ಆನಂದ, ಕುಟುಂಬದಲ್ಲಿ ಆನಂದ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಾಡಿ ಸ್ಪ್ರೇ. ಅಷ್ಟೇ ತಾನೆ. ಈಗ ನಾನು ಕ್ರಿಯೇಟಿವ್ ನೋಡಮ್ಮ ನೀನು. ರೋಲಿಂಗ್ ಅಂಡ್ ಆಕ್ಷನ್. ಮೊದ್ಲು ನಾನು ರೋಡಲ್ಲಿ ಓಡಕ್ಬೇಕಾದ್ರೆ ಒಂದು ಹುಡುಗಿ ಕೂಡ ನನ್ನ ಹಿಂದೆ ತಿರುಗಿ ನೋಡ್ತಾ ಇರ್ಲಿಲ್ಲ. ಈಗಲೂ ಒಬ್ರು ನೋಡೋಲ್ಲ ಸರ್. ಆಗ ನಾನು ನೆಕ್ಸ್ಟ್ ಡೇನೆ ಈ ಆನಂದ್ ಬಾಡಿ ಸ್ಪ್ರೇನ ಉಪಯೋಗಿಸ್ದೆ. ಹುಡುಗಿರೆಲ್ಲ ನಾನು ಹಿಂದೆ ಬರಕ್ಕೆ ಶುರು ಮಾಡ್ಬಿಟ್ರು. ಆನಂದ್ ಬಾಡಿ ಸ್ಪ್ರೇ ನಾನು ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ನೀವು? ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬೇಗ ಬೇಗ. ಸರ್, ನೆಕ್ಸ್ಟ್ ಪ್ರಾಡಕ್ಟ್ ಫೇಸ್ ಕ್ರೀಮ್. ಫೇಸ್ ಕ್ರೀಮ್. ಅಸಿಸ್ಟೆಂಟ್, ಇದನ್ನ ಸ್ವಲ್ಪ ಎಮೋಷನಲ್ ಆಗಿ ತೆಗಿಬೇಕಲ್ಲ. ಓಕೆ, ನಾನು ಕ್ರಿಯೇಟಿವಿಟಿ ಮಾಡ್ಕೋತೀನಿ. ಶುರು ಮಾ. ರೆಡಿ. ಓಕೆ ಮಾ. ಕ್ಯಾಮ್ರಾ ಅಮ್ಮ. ರೋಲಿಂಗ್ ಅಂಡ್ ಆಕ್ಷನ್. ನಾನು ಮೊದಲು ಹುಟ್ಟಾಗ ನಮ್ಮಮ್ಮ ನನ್ನ ಮುಖ ನೋಡಿ ವಾಂತಿ ಮಾಡಿದ್ರಂತೆ. ಈಗಲೂ ನಿನ್ ಮುಖ ನೋಡಿದ್ರೆ ವಾಂತಿ ಮಾಡ್ತಾರಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಳ್ಳಿ ಹುಟ್ಟೋದು ಮಣ್ಣಿನ ಹೊಟ್ಟೆಯಲ್ಲಿ ಆದ್ರೂ ಆ ಬಳ್ಳಿ ಬೆಳೆದಿ ಆ ಹಬ್ಬದಕ್ಕೆ ಮರದ ಅವಶ್ಯಕತೆ ಎಷ್ಟು ಮುಖ್ಯ ಅಂತ ಗೊತ್ತು. ಇದನ್ನ ನೀವು ತಿಳ್ಕೊಂಡು ನಮ್ಮಿಬ್ರು ಮದುವೆನ ಮಾಡೋದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ಇಲ್ಲ ಅಂತಂದ್ರೆ ನಮ್ ದಾರಿ ನಾವು ನೋಡ್ಕೊಂತೀವಿ. ಅನುಶ್ರೀ, ಜನ್ಮ ಜನ್ಮಾನ ಅನುಬಂಧನಗಳು ನಮ್ದು. ಯಾವ ಜನ್ಮದ ಅನುಬಂಧ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಜನ್ಮದ ಅನುಬಂಧನ ಯಾರು ಮುರಿಯಕ್ ಸಾಧ್ಯ ಇಲ್ಲ, ಯಾರು ಮುರಿಯಕ್ ಸಾಧ್ಯ ಇಲ್ಲ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು, ಇವೆಲ್ಲರೂ ಆಶೀರ್ವಾದ ಮಾಡಬೇಕು. ನಾನಿನ್ನ ಮರೆಯಲಾರೆ. ಅಲ್ಲ, ನೀವೆಲ್ಲ ಎಪಿಸೋಡ್ ಅಲ್ಲಿ ಬಂದು ನನ್ ಜೊತೆ ಈ ತರ ಡೈಲಾಗು, ಡಾನ್ಸು, ಸಾಂಗ್ ಅಂತೆಲ್ಲ ಮಾಡ್ತಿರ್ತಾರಲ್ಲ, ಮನೆಯಲ್ಲಿ ಟಾರ್ಚರ್ ಏನಿಲ್ಲ. ಅವರು ಏನೋ ಒಂದ್ ವೇಳೆ ಮಾತಾಡಿ ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಮಾತಾಡಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು. ಹೌದಾ ಧನ್ಯಶ್ರೀ? ಆದ್ರೆ
ನಾನು ಆ ಥರ ಏನ್ ಸ್ವಭಾವಲ್ಲ. ಇಲ್ಲಿ ನಟನೆಗೋಸ್ಕರ ನಿಮ್ ಜೊತೆ ಆ ಥರ ಮಾತಾಡ್ತಾ ಇದ್ದೀನಿ. ಹೌದು. ಖಂಡಿತವಾಗಿ ಆ ಥರ ತಿಳ್ಕೊಳ್ಳೋದು ಹೌದು, ಬೇಡ. ಹೌದು, ಹೌದು, ಹೌದು. ದಯವಿಟ್ಟು ಆ ಥರ ತಿಳ್ಕೊಂಬಿಡಿ. ಥ್ಯಾಂಕ್ ಯು ಸರ್, Thank you, ತುಂಬಾ thank you. ಖುಷಿ ಆಯ್ತು. Thank you. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಇವಳು ನಿಜವಾಗ್ಲೂ ಈ ರೇಂಜಿಗೆ ಬದಲಾಗಿದ್ದಾಳ ಅಥವಾ ನಾಟಕ ಮಾಡ್ತಿದ್ದಾಳ? ಇರ್ಲಿ, ಯಾವುದಕ್ಕೂ ವಿಚಾರಿಸ್ಕೊಳ್ಳೋಣ. ಹಲೋ, ಇದು ನನ್ನ ಅಂಗಡಿ. ನೀನು ಯಾಕೆ ಕ್ಲೀನ್ ಮಾಡ್ತಿದ್ಯಾ? ನಿಮ್ಗಳ ಕೆಲಸ ನೀವು ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಮ ಹೆಲ್ಪ್ ಎಲ್ಲ ನನಗೇನು ಅವಶ್ಯಕತೆ ಇಲ್ಲ. ಈ ಅಂಗಡಿ ಇರೋದು ನನ್ನ ಹೆಸರಲ್ಲಿ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಿನ್ನ ಹೆಸರಲ್ಲಿ ಇನ್ನೂ ಎಷ್ಟೊಂದು ಅಂಗಡಿಗಳು ಇರ್ತವೆ, ಎಲ್ಲ ಹೋಗಿ ಕ್ಲೀನ್ ಮಾಡ್ತೀಯಾ? ಆ ಅಂಗಡಿನೂ ನನ್ನ ಗಂಡಂದೇ ಆಗಿದ್ರೆ ಅದನ್ನು ಕ್ಲೀನ್ ಮಾಡ್ತೀನಿ. ಮತ್ತೆ ಹೊಸ ನಾಟಕನ? ನಂದು ನಿಂದು ಸಂಬಂಧ ಮುಗ್ದೋಯ್ತು ಅಂತ ಹೇಳ್ದವಳು ನೀನೇ ಅಲ್ವಾ? ಅಯ್ಯಯ್ಯೋ, ಗಂಡ ಹೆಂಡತಿ ಸಂಬಂಧ 7 ಜನ್ಮಕ್ಕೂ ಮುಗಿಯಲ್ಲ ಅಂತ ನೀನ್ ತಾನೇ ಹೇಳಿದ್ದು. ಈಗೇನು, ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗ್ತೀನಿ, ಕ್ಲೀನಿಂಗ್ ಆದ್ಮೇಲೆ. ದಿವ್ಯಾ, ಸೈಡ್ಗೆ ಬಾ. ಬಾಲ, ಯಾಕಿಷ್ಟು ಹತ್ರ ಬರ್ತಿದ್ಯಾ? ನೋಡ್ದವ್ರೆಲ್ಲ ಏನ್ ಅನ್ಕೊಂತಾರೆ? ನಮ್ಮಿಬ್ಬರ ಬಗ್ಗೆ ಇಡೀ ಏರಿಯಾಗೆ ಗೊತ್ತು, ಯಾರು ಏನು ಅನ್ಕೊಳಲ್ಲ. ಒಂದ್ಸರಿ ಹೇಳಿದ್ರೆ ಹಿಂಗೆ ಅರ್ಥ ಆಗಲ್ವಾ? ಓ, ಈಗ ವ್ಯಾಪಾರ ಬೇರೆ ಚೆನ್ನಾಗಾಗಿದೆ ಅಂತ ಮಾಟ ಮಂತ್ರ ಮಾಡಿ ನಿಂಬಣ್ಣೆ ಏನಾದ್ರು ಇಡಕ್ ಬಂದಿದ್ಯಾ ಹೆಂಗೆ? ಹಾಗೇನಾದ್ರೂ ಮಾಡೋ ಹಾಗಿದ್ದಿದ್ರೆ ನಿನ್ ಮುಂದೆ ಮಾಡ್ತಿದ್ನಾ? ಹೌದಲ್ವಾ? ಮತ್ತೆ ಇನ್ನೂ ನಿಜ ಗೊತ್ತಾಗ್ಬೇಕು ನಂಗೆ. ಬೆಳಿಗ್ಗೆ ನೀನ್ ನನ್ನ ಪಕ್ಕ ಮಲಗಿದ್ ನಿಜ ತಾನೆ? ಹೌದು. ಮತ್ತ್ಯಾಕೆ ಅವ್ರ ಮುಂದೆ ಹೇಳಿಲ್ಲ? ಒಳ್ಳೆ ಪೇಷಂಟ್ ಸಿಕ್ಸ್ಬಿಟ್ಟಿಯಲ್ಲ ನನ್ನ. ಬಾಲ, ಗಂಡ ಹೆಂಡತಿ ಜೊತೆಲಿರೋದ್ನ ಎಲ್ರೂ ಮುಂದೆ ಒಪ್ಕೊಳಕ್ಕಾಗತ್ತಾ? ಕಳ್ಳ. ನಾವ್ಯಾವ ಸೀಮೆ ಗಂಡ ಹೆಂಡ್ತಿ?
ಎಲ್ರೂ ಮುಂದೆ ನಿಜ ಒಪ್ಕೋ, ಇಲ್ಲ ಜೋರಾಗಿ ಕೂಗ್ಬಿಡ್ತೀನಿ. ನಿನ್ನಿಷ್ಟ. ಗ್ಯಾರಂಟಿ ಇದೆ ಮತಾ? ನಿಜವಾಗ್ಲೂ ಕೂಗ್ಬಿಡ್ತೀನಿ. ಹೋಗೋ. ಅಜ್ಜಿ, ಅತ್ತೆ, ಅಜ್ಜಿ ರುಕ್ಕು, ಬೇಗ ಬನ್ನಿ, ದಿವ್ಯಾ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಲ್ಲ ಬಲ್ಲ, ಏನಾಯ್ತು? ಏನಾಯ್ತಪ್ಪ? ಬೆಳಿಗ್ಗೆ ಹೇಳಿದ್ರೆ ನೀವ್ ಯಾರು ನಂಬ್ಲಿಲ್ಲ. ಈಗ ನೋಡಿ ಗಾಡಿ ಕ್ಲೀನ್ ಮಾಡ್ತಿದ್ದಾಳೆ. ನಿಮ್ಗೆಲ್ಲ ಹೇಳ್ತೀನಿ ಅಂದ್ರು ಕೇರೆ ಮಾಡ್ತಿಲ್ಲ. ಯಾರಿದ್ದಾರೋ ಅಲ್ಲಿ? ದಿವ್ಯಾ. ಎಲ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾರ್ವರಿ ಅವರೇ, ನಿಧಿಗೆ ಏನೂ ಆಗಿಲ್ಲ, ನೀವು ಯೋಚನೆ ಮಾಡಬೇಡಿ. ಅಭಿಯಲ್ಲಿ ಸರಿಯಾದ ಸಮಯಕ್ಕೆ ಹೋಗಿದ್ದು ಒಳ್ಳೇದೇ ಆಯಿತು. ಅಭಿ, ನಿನ್ಗೇನು ಆಗಿಲ್ಲ ತಾನೆ? ನನಗೂ ಸರಿಯಾಗಿ ಏಟ್ ಬಿತ್ತು ಬ್ರೋ. ಈ ಕೈ ಎತ್ತಕ್ಕೆ ಆಗ್ತಿರ್ಲಿಲ್ಲ. ನಿಧಿ ಬೇರೆ ರೋಡಲ್ಲಿ ಬಿದ್ದಿದ್ಲು. ಎಲ್ಲಿ ಪಬ್ಲಿಕ್ ನೋಡಿ ವಿಡಿಯೋ ಮಾಡಿ ಮೀಡಿಯಾದಲ್ಲಿ ಸುದ್ದಿ ಮಾಡಿಬಿಡ್ತಾರೋ ಅಂತ ತುಂಬ ಭಯ ಆಗಿತ್ತು. ಯಾರಾದರೂ ನೋಡ್ಬಿಟ್ರಾ? ಇಲ್ಲ ಚಿಕ್ಕಮ್ಮ, ಯಾರೂ ನೋಡಿಲ್ಲ. ನನಗೂ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಇವ್ರು ಬಂದು ನಿಧಿನ ಕಾರಲ್ಲಿ ಕೂರಿಸಿ ಇವರೇ ಕಾರ್ ಡ್ರೈವ್ ಮಾಡ್ಕೊಂಡ್ಬಂದ್ರು. ನೀವ್ಯಾವಾಗ ಡ್ರೈವಿಂಗ್ ಕಲ್ತ್ರಿ? ಅದು ನನ್ಗೆ ಆ ಭಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಎನಿವೆ, ನೀವು ನಮ್ಮ ಮನೆ ಮರ್ಯಾದೆ ಕಾಪಾಡಿದ್ರಿ, ನಿಧಿನ ಕಾಪಾಡಿದ್ರಿ. ತುಂಬ ಥ್ಯಾಂಕ್ಸ್. ಈ ವಯಸ್ಸಲ್ಲಿ ಮಕ್ಕಳು ಇದನ್ನೆಲ್ಲ ಮಾಡೋದು ಸಹಜ. ಅವ್ರಿಗೆ ತಪ್ಪಿ ಅದು ಸರಿಯಾದು ಅಂತ ಗೊತ್ತಿರಲ್ಲ. ನಾವು ಅವ್ರನ್ನ ಜೋಪಾನ ಮಾಡಬೇಕು. ಈ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ. ನೀವು ಅಷ್ಟೇ ಮನೇಲಿ ಈ ವಿಷಯನ ಯಾರ ಹತ್ರನೂ ಚರ್ಚೆ ಮಾಡಬೇಡಿ. ನಿಧಿಗೂ ಮುಜುಗರ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.